ವಿದ್ಯಾರ್ಥಿಗಳೇ, ಲಾಸ್ಟ್ ಕ್ಲಾಸಲ್ಲಿ ಪಾಠ 8 ಸೌಜನ್ಯ ಈ ಕುರಿತಾಗಿ ತಿಳ್ಕೊಳ್ತಾ ಇದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಸೌಜನ್ಯ ಪಾಠದ ಮುಂದುವರೆದ ಭಾಗವನ್ನು ಮತ್ತು ಪ್ರಶ್ನೋತ್ತರಗಳನ್ನು ತಿಳಿಯೋಣ. ರಚನಾಕಾರರು ಡಾಕ್ಟರ್ ಹಾಮಾನಾಯಕ್ ಅವರು. ಸೌಜನ್ಯ ಅಂದರೆ ಒಳ್ಳೆತನ, ಸಜ್ಜನಿಕೆ, ಉದಾರತ್ವ, ಔದಾರ್ಯತೆ. ಈ ಸೌಜನ್ಯ ಅನ್ನೋದು ಬೇರೆಯವರು ಹೇಳೋದ್ರಿಂದ, ಯಾರಾದರೂ ಹೇಳೋದ್ರಿಂದ ಅಥವಾ ಸೌಜನ್ಯದಿಂದ ವರ್ತಿಸಿ ಅಂತ ಬೋರ್ಡ್ ಹಾಕೋದ್ರಿಂದ, ಅಡ್ವರ್ಟೈಸ್ಮೆಂಟು ಪಾಂಪ್ಲೆಂಟ್ಗಳನ್ನು ಕೊಡೋದ್ರಿಂದ, ಅಥವಾ ಒಂದು ವೀಕ್ ಸೌಜನ್ಯದಿಂದ ನಡ್ಕೋಬೇಕು, ಇದೊಂದು ಸೌಜನ್ಯದ ವಾರ ಅಂತ ಹೇಳೋದ್ರಿಂದ ಸೌಜನ್ಯ ಬರಲ್ಲ. ಒಂದು ಕುದುರೆನ ನೀರುವರೆಗೆ ತೆಗೆದುಕೊಂಡು ಹೋಗ್ಬೋದು, ಆದರೆ ಅದು ಕುದುರೆ ನೀರನ್ನು ತನ್ನ ಮನಸ್ಸಿನಿಂದ ಇಚ್ಛಾರೆ ಕುಡಿಬೇಕೇ ಹೊರತು ಬೇರೆಯವರು ನೀರು ಕುಡಿಸೋದಕ್ಕೆ ಆಗೋದಿಲ್ಲ. ಅಂದರೆ ಅದು ಮನಸ್ಸಿನಲ್ಲಿ ಬರಬೇಕು, ಅದು ನಿಧಾನವಾಗಿ ಹೂವು ಅರಳಿದಂತೆ ಮನಸ್ಸಿನಲ್ಲಿ ಅರಳಬೇಕು. ಕೆಲವರಲ್ಲಿ ಅದು ಕೃತಕವಾಗಿ ಇರಬಹುದು, ಅಷ್ಟಕ್ಕಾಗಿಯಾದರೂ ಅವರು ಅಭಿನಂದನಾರ್ಹರು. ಕುಂಡದ ಗಿಡದ ಹೂವಿನಂತೆ ಏನೋ ಕೆಲವರಿಗಾದರೂ ಅದು ನೆಮ್ಮದಿಯನ್ನು ತರಬಹುದು. ಇಂದಿನದು ಬಹುಮುಖ ಜೀವನ, ಸಮಸ್ಯೆಗಳು ಸಂಕೀರ್ಣ, ವ್ಯಕ್ತಿಯ ನಡತೆ ನಡವಳಿಕೆಗಳು ಚಿತ್ರ ವಿಚಿತ್ರ. ಇಂಥ ಸಂದರ್ಭದಲ್ಲಿ ಸೌಜನ್ಯ ತೋರಲು ಸಹ ತಮಗೆ ಸಮಯವಿಲ್ಲವೆಂದು ಅನೇಕರು ನಟಿಸುತ್ತಾರೆ. ಸೌಜನ್ಯ ಅನ್ನೋದು ಯಾರಾದರೂ ಹೇಳಿದರೆ ಬರುವಂಥದ್ದಲ್ಲ, ಅವರಲ್ಲಿನೇ ಸೌಜನ್ಯ ಹುಟ್ಟಬೇಕು. ಕೆಲವರಲ್ಲಿ ಸೌಜನ್ಯ ಕೃತಕವಾಗಿ ಇರುತ್ತೆ, ಅಂದರೆ ಸೌಜನ್ಯ ಈ ಒಳ್ಳೆತನ ಎನ್ನುವಂಥದ್ದು ಇಲ್ಲ ಅಂದರೂ ಕೂಡ ಒಳ್ಳೆತನದ ಮುಖವಾಡವನ್ನು ಹಾಕ್ಕೊಂಡಿರ್ತಾರೆ. ಒಳಗಡೆ ಬೇರೆ ಮುಖ ಇರುತ್ತೆ, ಹೊರಗಡೆ ಬೇರೆ ಮುಖ, ಅಂದರೆ ಮಾಸ್ಕ್ ಹಾಕ್ಕೊಂಡಿರ್ತಾರೆ. ಅಷ್ಟರ ಮಟ್ಟಿಗಾದರೂ ಅವರು ಸೌಜನ್ಯದಿಂದ ನಡ್ಕೊಳ್ತಾ ಇದ್ದಾರಲ್ಲ, ಸೌಜನ್ಯದಿಂದ ವರ್ತಿಸ್ತಾ ಇದ್ದಾರಲ್ಲ, ಅವ್ರಿಗೊಂದು ಥ್ಯಾಂಕ್ಸನ್ನು ಹೇಳಬೇಕು ಅಂತ. ಅಂದರೆ ಇಲ್ಲಿ ಒಂದು ಗಿಡ ನೆಡೋದಕ್ಕೆ ಪ್ಲೇಸ್ ಇರೋದಿಲ್ಲ, ಹೌದಾ? ಒಂದು ನೆಲದಲ್ಲಿ ನೆಟ್ಟಂತಹ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ, ತುಂಬ ತೃಪ್ತಿಯನ್ನು ಕೊಡುತ್ತೆ. ಎಲ್ಲೂ ಇಲ್ಲ ಅಂತಂದರೆ ಏನು ಮಾಡ್ತೀವಿ ನಾವು? ಒಂದು ಕುಂಡಲದಲ್ಲಿ ಒಂದು ಗಿಡವನ್ನು ನೆಡ್ತೀವಿ. ಅಂದರೆ ಏನು, ಅಷ್ಟಿರಲಿಲ್ಲ ಅಂದರೂ ಇಷ್ಟಕ್ಕಾದರೂ ಸಮಾಧಾನ ಪಟ್ಕೊಳ್ಳೋಣಲ್ಲ ಅನ್ನೋದು. ಅಂದರೆ ಇಲ್ಲಿ ಸೌಜನ್ಯತೆ ಅವರಲ್ಲಿ ಇರಲಿಲ್ಲ ಅಂದರೂ ಕೆಲವು ಸಮಯದಲ್ಲಿ ಅವರು ಮುಖವಾಡವನ್ನು ಧರಿಸ್ಕೊಂಡು, ಸೌಜನ್ಯದ ಮುಖವಾಡ, ಎಲ್ಲಿ ಸಮಾಜದ ಮುಂದೆ ಆಗಿರ್ಬೋದು, ಯಾರಾದರೂ ಗೆಸ್ಟ್ ಬಂದಾಗ ಆದರೂ ಆಗಿರ್ಬೋದು, ಬೇರೆಯವರು ಎದುರಿಗೆ ಮರ್ಯಾದೆ ಹೋಗುತ್ತೆ ಅಂತಾದರೂ ಆಗಿರ್ಬೋದು, ಕೆಲವು ಸಮಯದ ಕಾಲಾದರೂ ಅವರು ಸೌಜನ್ಯದ ಮುಖವಾಡವನ್ನು ಧರಿಸಿದ್ದಾರಲ್ಲ, ನಿಜವಾಗ್ಲೂ ಅವರು ಅಭಿನಂದನೆಗೆ, ಧನ್ಯವಾದಕ್ಕೆ ಅರ್ಹರಾಗಿದ್ದಾರೆ, ಯೋಗ್ಯವಾಗಿದ್ದಾರೆ ಅಂತ. ಇವತ್ತಿನ ಜೀವನ, ಆಧುನಿಕ ಜೀವನ ಬಹುಮುಖವಾಗಿರುವಂತಹ ಜೀವನ. ಮನೆಯಲ್ಲಿ ಒಂದು ರೀತಿಯಾಗಿರಬೇಕು, ಸಮಾಜದಲ್ಲಿ ಕೆಲಸ ಮಾಡಲಿ ಒಂದು ರೀತಿ, ಒಂದು ಫ್ರೆಂಡ್ಸ್ ಜೊತೆಗೆ ಒಂದು ರೀತಿಯಾಗಿ ನಡ್ಕೊಳ್ಬೇಕು, ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ರೀತಿಯಾಗಿ ನಡ್ಕೊಳ್ಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಕೆಲವು ಕಡೆ ಸೌಜನ್ಯದ ಮುಖವಾಡವನ್ನು ಧರಿಸ್ಕೊಂಡು ಏನು ಮಾಡ್ತಾರೆ, ಬದುಕ್ತಾರೆ ಅಂತ. ಇಲ್ಲಿ ಇವತ್ತಿನ ಕಾಲದಲ್ಲಿ ಸಮಸ್ಯೆಗಳು ಸಾಕಷ್ಟಿದೆ. ಜೀವನ ಅಂತಕ್ಕಂಥದ್ದು ಸುಲಭ ಅಲ್ಲ, ಸರಳ ಅಲ್ಲ, ಕಷ್ಟಕರವಾಗಿರ್ತಕ್ಕಂಥದ್ದು. ಅದನ್ನು ಮಾಡ್ಕೊಂಡಿರೋರು ಯಾರು? ಮನುಷ್ಯನೇ. ಯಾಕೆ? ಅತಿಯಾದ ಆಸೆಯಿಂದ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಲಾರ್ದೇ ತನ್ನ ಜೀವನವನ್ನು ತಾನೇ ಸಂಕೀರ್ಣ ಸಮಸ್ಯೆಯನ್ನಾಗಿ ಮಾಡ್ಕೊಂಡಿದ್ದಾನೆ. ನೀವು ಲಾಸ್ಟ್ ಒಂದು ಲೆಸನ್ನಲ್ಲಿ ಓದಿದ್ದೀರಾ, ಕಾಫಿ ಕಪ್ಪು ಲೆಸನ್ನಲ್ಲಿ ಗುರುರಾಜ್ ಕರ್ಜಗಿ ಅವರ ಹೇಳಿದ್ದಾರೆ, ಯಾವುದಕ್ಕೆ ಬೆಲೆ ಕೊಡಬೇಕು? ಕಾಫಿಗೆ ಬೆಲೆ ಕೊಡಬೇಕೇ ವಿನಃ ಕಪ್ಪಿಗೆ ಬೆಲೆ ಕೊಡಬಾರ್ದು. ಯಾಕೆ? ಕಾಫಿಯ ರುಚಿಯನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದಕ್ಕೆ ಮಹತ್ವವನ್ನು ಕೊಡಬೇಕೋ ಅದಕ್ಕೆ ಕೊಟ್ಟರೆ ಸಮಸ್ಯೆಗಳು ಎನ್ನುವಂಥದ್ದು ಇರೋದಿಲ್ಲ. ಆದರೆ ಮನುಷ್ಯನಲ್ಲಿ ಈಗ ಪೇಷನ್ಸ್ ಅಂತಕ್ಕಂಥದ್ದು, ತಾಳ್ಮೆ ಅಂತಕ್ಕಂಥದ್ದು ಇಲ್ಲ, ಅತಿ ಆಸೆ, ಇವೆಲ್ಲವುಗಳಿಂದ ಏನಾಗ್ತಾ ಇದೆ? ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದವು, ಉಲ್ಬಣ ಆಗ್ತಾ ಇದ್ದವು. ಅದಕ್ಕೆ ತಕ್ಕಂಗೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಾರ್ದೆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ಇಲ್ಲಿ ವಿಚಿತ್ರವಾಗಿ ನಡೆದುಕೊಳ್ತಾ ಇದ್ದಾನೆ. ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು, ಹೆಂಗೆ ಆ ಸಮಸ್ಯೆಗಳಿಂದ ಪಾರಾಗಬೇಕು, ಅದನ್ನು ಹೇಗೆ ಜೀವನವನ್ನು ಸರಳ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಮನುಷ್ಯನಿಗೆ ಗೊತ್ತಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಕೆಲಸ ಇದ್ದವು, ಬೇರೆ ಬೇರೆ ಮನೆಯಲ್ಲೂ ಮಾಡಬೇಕು, ಹೊರಗಡೆನೂ ಮಾಡಬೇಕು, ಆಫೀಸಲ್ಲೂ ಮಾಡಬೇಕು, 108 ಕೆಲಸಗಳು ಇದ್ದಾವೆ ನಮಗೆ. ಅದ್ರ ಜೊತೆಗೆ ಸಮಸ್ಯೆಗಳು ಸಾಕಷ್ಟು.
ಇಂತಹ ಸಂದರ್ಭದಲ್ಲಿ ನಾವು ಸೌಜನ್ಯವನ್ನು ಅಳವಡಿಸ್ಕೊಳ್ಳೋದಕ್ಕೆ, ಸೌಜನ್ಯವನ್ನು ತೋರೋದಕ್ಕೆ ನಮಗೆ ಸಮಯ ಎಲ್ಲಿಂದ ಸಿಗುತ್ತೆ ಅಂತ ಅನೇಕರು ಹೇಳ್ತಾರೆ. ಉಸಿರಾಡ್ತೀವಿ, ಊಟ ಮಾಡ್ತೀವಿ, ನಮ್ಮ ವೈಯಕ್ತಿಕ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀವಿ, ಇದಕ್ಕೆಲ್ಲ ಸಮಯ ಇರುತ್ತೆ. ಇಂತಹ ಮಹತ್ತರವಾದ ಜೀವನದಲ್ಲಿ ಅತ್ಯವಶ್ಯಕವಾದದ್ದನ್ನು ಅಳವಡಿಸಿಕೊಳ್ಳೋದು, ಅದರಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತೆ. ಸೌಜನ್ಯ ಎನ್ನುವಂಥದ್ದು ಗೌರವವನ್ನು ಹೆಚ್ಚಿಸುತ್ತೆ. ಅಂಥದ್ದನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಮಯ ಇಲ್ಲ ಅಂತಂದರೆ ಹೇಗೆ? ಅದೊಂದೇನಾದರೂ ಕೋರ್ಸಾ? ಅದು ಏನಾದರೂ 2 ತಿಂಗಳ 3 ತಿಂಗಳ ಮಾಡ್ತಕ್ಕಂಥದ್ದು, ವರ್ಷಾನುಗಟ್ಟಲೆ ಕಲಿಬೇಕಾಗಿರುವಂಥ ಕೋರ್ಸಾ ಏನಾದರೂ? ಅದನ್ನು ನಾವು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಹೋದರೆ ಆಯಿತು. ಅದಕ್ಕೆ ಸಪ್ರೇಟಾಗಿ ಕಲಿಯೋದಕ್ಕೆ ಸಮಯ ಎನ್ನುವಂಥದ್ದು ಬೇಕಾಗಿಲ್ಲ. ಅದೇನೋ ಗಾದೆ ಇದೆಯಲ್ಲ, ಕುಣಿಯಾಕ ಬರಲಿಲ್ಲ ಅಂದರೆ ನೆಲ ಸೊಟ್ಟೈತಿ ಅಂತ ಅಂದ್ರಂತ. ಹಾಗೆ ಅದಕ್ಕೆ ಸೌಜನ್ಯವನ್ನು ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ ಅಂತಂದರೂ ಕೂಡ ಏನು ಹೇಳ್ತಾರೆ? ಏನಾದರೂ ಒಂದು ನೆಪವನ್ನು ಹೇಳ್ತಾರೆ. ಬಳಿಗೆ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಬೇಕು. ಆಗುತ್ತದೋ ಇಲ್ಲವೋ ಎಂಬುದನ್ನು ಹೇಳುವಾಗ ಮೃದುವಾಗಿರಲಿ ಮಾತು ಸಾಕು. ಇದೇ ಸೌಜನ್ಯ, ಇಷ್ಟೇ ಸೌಜನ್ಯ. ಬಂದವರನ್ನು ಕೂರಿಸಿ ಕಾಫಿ ತರಿಸಿಕೊಡಬೇಕಾಗಿಲ್ಲ. ಅವರ ಯೋಗಕ್ಷೇಮಗಳನ್ನು ಗಂಟೆಗಟ್ಟಲೆ ಕೇಳಬೇಕಾಗಿಲ್ಲ. ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ವರ್ತನೆ ಹೇಗಿರುತ್ತದೆ ಎಂಬುದಷ್ಟೇ ಸೌಜನ್ಯದ ಗುರುತು. ಏನು ಸೌಜನ್ಯ? ನಿಜವಾದ ಸೌಜನ್ಯ ಅಂದರೆ ಏನು? ನಮ್ಮ ಹತ್ರ ಯಾರು ಬಂದಿರ್ತಾರೋ, ಏನೋ ಕೆಲಸವನ್ನು ಇಟ್ಕೊಂಡು ಬಂದಿರೋದಾಗಲಿ, ಒಬ್ಬರು ಇನ್ನೊಬ್ಬರ ಹತ್ರ ಹೋಗಲೇಬೇಕು. ನೀವು ಪ್ರಾರಂಭದ ಲೆಸನ್ನಲ್ಲಿನೇ ತಿಳ್ಕೊಂಡಿದ್ದೀರಾ. ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ವಿ, ಪೊಲೀಸರ ಹತ್ರ ಹೋಗ್ತಿದ್ದೀವಿ, ವಕೀಲರ ಹತ್ರ ಹೋಗ್ತಾ ಇದ್ದೀವಿ. ಹೌದಾ? ಏನಾದರೂ ಕೆಲಸ ಇದ್ದರೆ ಒಬ್ಬರು ಇನ್ನೊಬ್ಬರ ಹತ್ರ ಹೋಗಲೇಬೇಕು. ಯಾರಾದರೂ ನಮ್ಮ ಹತ್ರ ಬಂದಿದ್ದಾರೆ ಅಂತಂದರೆ ನಮಗೆ ಕೇಳುವಂತಹ ತಾಳ್ಮೆ, ಅವ್ರಿಗೆ ಏನಾಗಿದೆ, ಏನು ತೊಂದರೆ ಇದೆ, ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಇರಬೇಕು. ಇಲ್ಲ ಅದ್ರ ಜೊತೆಗೆ ಏನಿಲ್ಲಿ ಮಾತು ಎನ್ನುವಂಥದ್ದು, ಅದಕ್ಕೇನು ರಿಪ್ಲೈ ಮಾಡ್ತಾ ಇದ್ರಲ್ಲ, ರಿಯಾಕ್ಟ್ ಮಾಡ್ತಾ ಇದ್ರಲ್ಲ, ರಿಯಾಕ್ಷನ್ ಹೇಗಿರಬೇಕು? ಸಾಫ್ಟ್ ಆಗಿರಬೇಕು. ಅಂದರೆ ಮಾತು ಎನ್ನುವಂಥದ್ದು ಹೇಗಿರಬೇಕು? ಮೃದುವಾಗಿ ಇರಬೇಕು. ಸಾಕು. ಇದನ್ನೇ ಏನಂತ ಕರಿತಾ ಇದ್ವಿ? ಸೌಜನ್ಯ. ಮತ್ತು ನೀವು ಅವ್ರಿಗೆ ಏನೋ ಒಂದು ಹಣ ಕೊಡಬೇಕಾಗಿಲ್ಲ. ಅವ್ರನ್ನ ಕುಂದ್ರಿಸಿ ಮನೆಯೊಳಗೆ ಕೂಡಿಸ್ಕೊಂಡು ಕಾಫಿ ಟಿಫಿನ್ ಅದು ಮಾಡಿಸ್ಬೇಕಂತಿಲ್ಲ. ಗಂಟೆಗಟ್ಟಲೆ ತಾಸುಗಟ್ಟಲೆ ಅವ್ರದ್ದು ಎಲ್ಲ ಹಿಸ್ಟ್ರಿ ಪುರಾಣ ಕೇಳಬೇಕಂತನೂ ಕೂಡ ಏನಿಲ್ಲ. ಅವ್ರ ಜೊತೆಗೆ ನಾವು ತಾಳ್ಮೆಯಿಂದ ನಡ್ಕೊಳ್ಳೋದು, ಒಳ್ಳೆಯದು, ಸಾಫ್ಟಾಗಿ ಮಾತಾಡ್ತಕ್ಕಂಥದ್ದು. ಅಂದರೆ ಯಾವುದೋ ಒಂದು ಸಮಯ ಸಂದರ್ಭದಲ್ಲಿ ಈ ಬೇರೆಯವ್ರ ಹತ್ರ, ಇನ್ನೊಬ್ಬರ ಹತ್ರ ನಮ್ಮ ವರ್ತನೆ ಹೇಗಿರುತ್ತೆ, ನಡವಳಿಕೆ ಹೇಗಿರುತ್ತೆ ಅನ್ನೋದೇ ನಿಜವಾದ ಸೌಜನ್ಯ. ಅದೇ ಸೌಜನ್ಯದ ಗುರುತು ಮತ್ತು ಲಕ್ಷಣ. ಸಹಾನುಭೂತಿ, ಸಹೃದಯತೆ, ಸಮಾಧಾನ ಸೌಜನ್ಯಶೀಲರ ಲಕ್ಷಣ. ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತವೆ. ಮೊದಲು ಇಷ್ಟ ಆದರೆ ಸಾಕು, ಆಮೇಲೆ ಉಳಿದುದೆಲ್ಲ. ಸತ್ಯವನ್ನು ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಎನ್ನುವುದರಲ್ಲಿ ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂಬ ಮಾತಿನಲ್ಲಿ ಸೌಜನ್ಯದ ಸ್ವರೂಪ ವ್ಯಕ್ತವಾಗುತ್ತದೆ. ಸೌಜನ್ಯದಿಂದ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ. ಹಾಗಿರುವಾಗ ನಾವೇಕೆ ಸೌಜನ್ಯಶೀಲರಾಗಿರಬಾರದು? ಸೌಜನ್ಯ ಅಂದರೆ ಏನು? ಸೌಜನ್ಯ ಹೊಂದಿರಬೇಕಾಗಿರ್ತಕ್ಕಂತಹ ಲಕ್ಷಣಗಳು ಯಾವುದು ಅಂದರೆ ಸಹಾನುಭೂತಿ. ಸಹಾನುಭೂತಿ ಅಂದರೆ ಏನಿಲ್ಲಿ? ಅನುಕಂಪ, ದಯೆ, ಕರುಣೆ. ಹೌದಾ? ನಮ್ಮಲ್ಲಿ ಅವರು ತಮ್ಮ ಕಷ್ಟಗಳನ್ನು ನೋವುಗಳನ್ನು ಹೇಳಿಕೊಂಡಾಗ ಅಥವಾ ಹೇಳಿಕೊಳ್ಳುವಂತಹ ಸಂದರ್ಭದಲ್ಲಿ ಅವ್ರಿಗೆ ಏನಿಲ್ಲಿ ಕರುಣೆ ತೋರಿಸ್ತಕ್ಕಂಥದ್ದು, ದಯೆ ಇರಬೇಕು. ಎದುರಿನವ್ರ ಜೊತೆಗೆ ನಾವು ಸಹಾನುಭೂತಿಯಿಂದ ವರ್ತಿಸಬೇಕಾಗತ್ತೆ. ಸಹೃದಯತೆ, ಒಳ್ಳೆಯ ಹೃದಯ, ಒಳ್ಳೆಯ ಮನಸ್ಸಿನಿಂದ ಕೇಳುವಂಥದ್ದು ಮತ್ತು ಸಮಾಧಾನದಿಂದ ತಾಳ್ಮೆಯಿಂದ ಕೇಳುವುದು. ಇದೇನು ಸೌಜನ್ಯದ ಲಕ್ಷಣಗಳು, ಸೌಜನ್ಯಶೀಲರ ಲಕ್ಷಣ. ಒಬ್ಬ ಸೌಜನ್ಯಶೀಲ ವ್ಯಕ್ತಿಯ ಲಕ್ಷಣಗಳು ಇವಾಗಿದ್ದವು. ಒಂದು ಮಾತು, ಒಂದು ಒಳ್ಳೆಯ ಮಾತಾಡೋದ್ರಿಂದ, ಒಂದು ನಗು ಇರೋದ್ರಿಂದ ಏನಾಗುತ್ತೆ? ನಮ್ಮ ಹತ್ರ ಯಾರು ಬಂದಿರ್ತಾರೆ ಅವ್ರಿಗೆ ಏನು ಸಿಗುತ್ತೆ? ತೃಪ್ತಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ನೀವು ಏನು
ಅವರಿಗೆ ಕರೆದು ಕಾಫಿ ಕೊಟ್ಟು ಕೂಡಿಸಿ ಅವರಿಗೆ ಸತ್ಕಾರ ಮಾಡಬೇಕಾಗಿಲ್ಲ, ನಿಮ್ಮಿಂದ ಏನು ಕಳ್ಕೊಳ್ಬೇಕಾಗಿಲ್ಲ. ಹೌದಾ? ಒಂದು ಒಳ್ಳೆ ಮಾತಿಂದ ನೀವೇನು ಕಳ್ಕೊಳ್ಳೋದಿಲ್ಲ, ಬದಲಾಗಿ ನಿಮ್ಮ ಗೌರವ ಹೆಚ್ಚುತ್ತೆ. ನಗುವಿನಿಂದ ನಿಮ್ಮ ಆರೋಗ್ಯ ಹೆಚ್ಚುತ್ತೆ, ನಿಮ್ಮ ಮರ್ಯಾದೆ ಹೆಚ್ಚುತ್ತೆ. ಅದರಿಂದ ನೀವು ಆಸ್ತಿ ಕಳ್ಕೊಳ್ಳಲ್ಲ, ಅಂತಸ್ತು ಏನು ಕಳ್ಕೊಳ್ಳಲ್ಲ. ಇಷ್ಟಾದರೆ ಮೊದಲು ಇದು ಫಸ್ಟ್ ಸ್ಟೆಪ್ಪು, ಆಮೇಲೆ ಉಳಿದೋದೆಲ್ಲ. ಇನ್ನೊಂದು ಸತ್ಯವನ್ನು ಹೇಳಬೇಕು. ಸತ್ಯವನ್ನು ಹೇಳೋದು ಮತ್ತು ಹೇಳುವಂತಹ ಸತ್ಯವನ್ನು ಹೆಂಗೆ ಹೇಳಬೇಕು? ಸತ್ಯ ಯಾವಾಗಲೂ ಕಟುವಾಗಿರುತ್ತೆ. ಹೌದಾ? ಆ ಕಟು ಸತ್ಯವನ್ನು ಹೇಗೆ ಹೇಳಬೇಕು? ಪ್ರಿಯವಾಗಿ ಹೇಳಬೇಕು. ಯಾಕಂದರೆ ಸತ್ಯ ಅನ್ನೋದೇ ಮೊದಲು ಅರ್ಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಡೈಜೆಷನ್ ಬೇಗ ಆಗಲ್ಲ. ಅದರಲ್ಲಿ ನೀವು ಹಾರ್ಷಾಗಿ ಮಾತಾಡಿದರೆ, ಕಠೋರತೆಯಿಂದ ಮಾತಾಡಿದರೆ, ಆ ಸತ್ಯದ ಜೊತೆಗೆ ಕಠೋರದ ಮಾತುಗಳು ಎರಡೂ ಕೂಡ ಏನಾಗುತ್ತೆ? ಹೆಚ್ಚಿನ ಆಘಾತವನ್ನು ಉಂಟು ಮಾಡ್ತಾ ಇದ್ದವು. ಅದಕ್ಕೋಸ್ಕರ ಸತ್ಯ ಹೇಳಿದ್ರೂ ನೀವು ಪ್ರೀತಿಯಿಂದ ಹೇಳಿದರೆ ಅದು ಏನಾಗೋದಿಲ್ಲ, ಅಷ್ಟೊಂದು ನೋವು ಆಗೋದಿಲ್ಲ. ಇದು ನಮ್ಮ ಹಿರಿಯರು ಹೇಳಿರುವಂತಹ ಮಾತುಗಳು. ಹಿರಿಯರು ನಮಗೆ ಸೌಜನ್ಯ ಏನು ಅನ್ನೋದನ್ನು ಸತ್ಯ ಹೇಳಿದ್ರೂ ಕೂಡ ನೀನು ಪ್ರೀತಿಯಿಂದ ಹೇಳು, ಅದೇ ನಿನ್ನ ಸೌಜನ್ಯ, ಅದೇ ನಿನ್ನ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತೆ ಅಂತ ಇಲ್ಲಿ ಸೌಜನ್ಯದ ಕುರಿತಾಗಿ ಹಿರಿಯರು ಹೇಳಿರ್ತಕ್ಕಂಥ ಮಾತುಗಳು. ಹಾಗೆ ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಪ್ರಶ್ನೆಗೆ ತಕ್ಕಂಥ ಉತ್ತರ ಇರುತ್ತೆ, ಕ್ರಿಯೆಗೆ ತಕ್ಕಂಥ ಪ್ರತಿಕ್ರಿಯೆ ಇರುತ್ತೆ. ಒಂದು ಚೆಂಡು, ಒಂದು ಬಾಲನ್ನು ಗೋಡೆಗೆ ಯಾವ ಫೋರ್ಸಲ್ಲಿ ನಾವು ಹೊಡಿತೀವಿ ಅದೇ ಫೋರ್ಸಲ್ಲಿ ತಿರ್ಗಾ ನಮಗೆ ಬರುತ್ತೆ. ಅಂದರೆ ಇಲ್ಲಿ ನಾವು ಒಬ್ಬ ವ್ಯಕ್ತಿಯ ಜೊತೆಗೆ ಪ್ರೀತಿಯಿಂದ ನಡೆದುಕೊಂಡಾಗ ನಮಗೆ ಪ್ರೀತಿ ಸಿಗುತ್ತೆ. ಗೌರವದಿಂದ, ಸೌಜನ್ಯದಿಂದ ನಡೆದುಕೊಂಡಾಗ ನಮಗೆ ಗೌರವ, ಸೌಜನ್ಯನೇ ಸಿಗುತ್ತೆ. ಅದರ ಬದಲಾಗಿ ನಾವು ಕೆಟ್ಟದಾಗಿ ನಡ್ಕೊಂಡಾಗ, ಅಸೌಜನ್ಯದಿಂದ, ಅಸಭ್ಯತೆಯಿಂದ ನಡೆದುಕೊಂಡಾಗ ನಮಗೆ ಏನಿಲ್ಲಿ ಅದೇ ಉತ್ತರ, ಅಸಭ್ಯವಾಗಿಯೇ ಅವರು ವರ್ತಿಸ್ತಾರೆ. ಅದಕ್ಕೆ ನಾವು ಪ್ರೀತಿಯಿಂದ ಅಯ್ಯ, ಅಮ್ಮ ಅಂತ ಇಲ್ಲಿ ಪ್ರೀತಿಯಿಂದ ನಾವು ಮಾತಾಡಿದರೆ ಅದೇ ನಮಗೆ ಸ್ವರ್ಗ ಆಗುತ್ತೆ. ಅದನ್ನು ಬಿಟ್ಟು ಯಾಕಲೇ, ಏನ್ಲೇ, ಯಾಕೋ, ಏನು ಅಂದ್ಕೊಂಡು ನಾವು ಜೋರಾಗಿ ವಾಯ್ಸ್ ರೈಸ್ ಮಾಡಿ ಮಾತಾಡಿದರೆ ಏನಾಗುತ್ತೆ? ಅಲ್ಲಿ ನರಕ ಕಾಣಬೇಕಾಗತ್ತೆ, ಸಮಸ್ಯೆಗಳು ಸೃಷ್ಟಿ ಆಗ್ತವು. ಇದು ಎನ್ನುವಂತಹ ಮಾತಿನಲ್ಲಿ ಸೌಜನ್ಯದ ಸ್ವರೂಪ ವ್ಯಕ್ತವಾಗ್ತಾ ಇದೆ. ಅಂದರೆ ಈ ಗಾದೆ ಮಾತು ಎನ್ನುವಂಥದ್ದು ಸೌಜನ್ಯವನ್ನು ತಿಳಿಸ್ಕೊಡ್ತಾ ಇದೆ. ನಮ್ಮಲ್ಲಿ ಸೌಜನ್ಯ ಇರೋದ್ರಿಂದ, ಸೌಜನ್ಯವನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ, ಒಳ್ಳೆತನ, ಉದಾರತೆಯನ್ನು ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ಏನು ನಷ್ಟ ಆಗಲ್ಲ. ನಷ್ಟ ಆಗಲ್ಲ ಅಂದರೆ ಅದರ ಅರ್ಥ ಲಾಭ ಆಗುತ್ತಂತಾನೆ. ನಮ್ಮ ಜೊತೆಗೆ ನಮ್ಮ ಎದುರಿನವರಿಗೆ, ಬೇರೆಯವರಿಗೂ ಕೂಡ ಅದರಿಂದ ಲಾಭವಾಗುತ್ತೆ. ನಮ್ಮ ಸೌಜನ್ಯ, ನಮ್ಮ ವರ್ತನೆ ಬೇರೆಯವರ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರುತ್ತೆ. ಮನೆಯಲ್ಲೇ ಹಿರಿಯರು ಹೇಳ್ತಾ ಇರ್ತಾರೆ, ನೋಡ ಅಲ್ಲಿ ಪಕ್ಕದ ಮನೆ ಹುಡುಗ, ಆ ಎದುರು ಮನೆ ಹುಡುಗಿ ಎಷ್ಟು ಚಂದ ಮಾತಾಡ್ತಾಳೆ, ಏನು ನಯ, ವಿನಯ, ಸಂಸ್ಕೃತಿ, ಎಷ್ಟು ಚಂದ ಮಾತಾಡ್ತಾಳೆ, ಹಾಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಹಾಗೆ ಆ ಮಗುವಿನ ಮಾತನ್ನು ಕೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ. ಹಾಗೆ ನಮ್ಮ ಒಂದು ಸೌಜನ್ಯ ಬೇರೆಯವ್ರ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರುತ್ತೆ. ಹೀಗಿದ್ದ ಬಳಿಕ ನಾವು ನಮ್ಮಲ್ಲಿ ಸೌಜನ್ಯ ಅಂತಕ್ಕಂಥದ್ದು ಏಕಿರಬಾರ್ದು, ಏಕೆ ಅಳವಡಿಸ್ಕೊಳ್ಬಾರ್ದು? ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಬೇಕಾಗಿರುವಂಥ, ಅನುಸರಿಸಬೇಕಾಗಿರುವಂತಹ, ಕಲಿಯಲೇಬೇಕಾಗಿರುವಂತಹ ಒಂದು ಮೌಲ್ಯ, ಗುಣ ಸೌಜನ್ಯ ಆಗಿದೆ. ಹಾಗಿದ್ದರೆ ನಿಮ್ಮನ್ನೇ ನೀವು ಒಂದು ಪ್ರಶ್ನೆಯನ್ನು ಮಾಡಿಕೊಳ್ಳಿ, ನಿಮ್ಮಲ್ಲಿ ಆ ಸೌಜನ್ಯ ಇದೆನಾ? ನೀವು ಬೇರೆಯವ್ರ ಜೊತೆ ಹೇಗೆ ವರ್ತಿಸ್ತೀರಾ? ಈ ಸೌಜನ್ಯ ಪಾಠದಿಂದ ನೀವು ಏನನ್ನು ಕಲ್ತಿದ್ದೀರಾ ಅನ್ನೋದನ್ನು ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಂಡು ಏನು ಬದಲಾಗಬೇಕು ಅದನ್ನು ಬದಲಾವಣೆ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳೇ, ಎಲ್ಲ ಪಾಠದ ವಿಡಿಯೋಗಳಿಗಾಗಿ ಜ್ಞಾನ ಬೆಳಗು ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಜ್ಞಾನ ಬೆಳಗು ಐಕನನ್ನು ಪ್ರೆಸ್ ಮಾಡಿದರೆ ಅಲ್ಲಿ ಪ್ಲೇ ಲಿಸ್ಟ್ ಬರುತ್ತೆ. ಆ ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ ಯಾವುದಾದ್ರೂ ವಿಡಿಯೋವನ್ನು ನೋಡ್ಬೋದು. ಎಲ್ಲ ವಿಡಿಯೋಗಳ ಲಿಸ್ಟ್ ನಿಮಗೆ ಸಿಗುತ್ತೆ. ಪಾಠದ ಪ್ರಶ್ನೋತ್ತರಗಳು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಒನ್, ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು? ಉತ್ತರ, ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಸೌಜನ್ಯ. ಸೆಕೆಂಡ್ ಕ್ವಶನ್, ರೋಗಿಗಳು ಯಾರ ಬಳಿ ಹೋಗುತ್ತಾರೆ? ಉತ್ತರ, ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ. ಥರ್ಡ್ ಕ್ವಶನ್, ಸೌಜನ್ಯವು ಹೇಗೆ ಅರಳಬೇಕು? ಉತ್ತರ, ಸೌಜನ್ಯವು ಹೂವು ಅರಳಿದಂತೆ ಅರಳಬೇಕು. ಫೋರ್ತ್ ಕ್ವಶನ್, ಸೌಜನ್ಯದಿಂದ ಬೇರೆಯವರಿಗೆ ಏನಾಗುತ್ತದೆ? ಉತ್ತರ, ಸೌಜನ್ಯದಿಂದ ಬೇರೆಯವರಿಗೆ ಲಾಭವಾಗುತ್ತದೆ. ಫಿಫ್ತ್ ಕ್ವಶನ್, ನಮ್ಮ ಹಿರಿಯರು ನಮಗೆ
ಏನು ಕಾಣಿಸಿದ್ದಾರೆ? ಉತ್ತರ: ಸತ್ಯವನ್ನು ಹೇಳು, ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಎನ್ನುವ ಸೌಜನ್ಯದ ಗೆರೆಯನ್ನು ನಮ್ಮ ಹಿರಿಯರು ಕಾಣಿಸಿದ್ದಾರೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಸಮಾಜ ಜೀವನದ ಪ್ರಧಾನ ಲಕ್ಷಣ ಯಾವುದು? ಉತ್ತರ: ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ. ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು, ಚಿಕ್ಕ ಕೋರಿಕೆಯೊಂದಿಗೆ ಹೋಗಬಹುದು, ಸ್ವಾರ್ಥಕ್ಕಾಗಿ ಹೋಗಬಹುದು, ಕರ್ತವ್ಯ ನಿರ್ವಹಣೆಗಾಗಿ ಹೋಗಬಹುದು. ಅಂಗಡಿಗೆ ಗ್ರಾಹಕರು, ರೋಗಿಗಳು ವೈದ್ಯರ ಬಳಿ, ಕಕ್ಷಿದಾರರು ವಕೀಲರಲ್ಲಿ, ಜನರು ಅಧಿಕಾರಿಗಳ ಬಳಿ ಹೋಗುತ್ತಾರೆ. ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ತಿರ, ದೂರು ಕೊಡಲು ಪೊಲೀಸರ ಬಳಿ, ಬಟ್ಟೆ ಹೊಲಿಸಿಕೊಳ್ಳಲು ದರ್ಜಿಯ ಬಳಿ ಹೋಗಬೇಕು. ಸೆಕೆಂಡ್ ಕ್ವಶನ್, ಅಸೌಜನ್ಯ ನಡವಳಿಕೆಗೆ 2 ಉದಾಹರಣೆ ಕೊಡಿ. ಉತ್ತರ: ಫಸ್ಟ್ ಪಾಯಿಂಟ್, ತಮ್ಮ ಬಳಿಗೆ ಬಂದವರ ಬಗೆಗೆ ಅನೇಕ ಜನರು ಆದರ ತೋರುವುದಿಲ್ಲ, ತಾಳ್ಮೆ ತೋರುವುದಿಲ್ಲ. 2, ಒಳ್ಳೆಯ ಮಾತು ಸಹ ಆಡುವುದಿಲ್ಲ. ಸೆಕೆಂಡ್ ಪಾಯಿಂಟ್, ಕೆಲವರು ಯಾವಾಗಲೂ ಮುಖ ಗಂಟು ಹಾಕಿಕೊಂಡಿರುತ್ತಾರೆ. ಥರ್ಡ್ ಪಾಯಿಂಟ್, ದೈನ್ಯತೆಯಿಂದ ಮತ್ತೆ ಮತ್ತೆ ಕೇಳಿಕೊಂಡರೂ ಉತ್ತರಿಸುವುದು ಅವರಿಗೆ ದಣಿವಾಗುತ್ತದೆ. ಈ 3ರಲ್ಲಿ ಯಾವುದಾದ್ರೂ 2 ಪಾಯಿಂಟ್ ಬರೆಯಿರಿ. 3 ಬರೆದ್ರೂ ತಪ್ಪಿಲ್ಲ. ಥರ್ಡ್ ಕ್ವಶನ್, ಸೌಜನ್ಯದ ವರ್ತನೆಯ ಗುರುತುಗಳು ಯಾವುವು? ಉತ್ತರ: ಬಳಿಗೆ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಬೇಕು. ಆಗುತ್ತದೋ ಇಲ್ಲವೋ ಎಂಬುದನ್ನು ಹೇಳುವಾಗ ಮೃದುವಾಗಿರಲಿ ಮಾತು. ಇದೇ ಸೌಜನ್ಯ. ಬಂದವರನ್ನು ಕೂರಿಸಿ ಕಾಫಿ ತರಿಸಿಕೊಡಬೇಕಾಗಿಲ್ಲ. ಅವರ ಯೋಗಕ್ಷೇಮಗಳನ್ನು ಗಂಟೆಗಟ್ಟಲೆ ಕೇಳಬೇಕಾಗಿಲ್ಲ. ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ವರ್ತನೆ ಹೇಗಿರುತ್ತದೆ ಎಂಬುದಷ್ಟೇ ಸೌಜನ್ಯದ ಗುರುತು. ಫೋರ್ತ್ ಕ್ವಶನ್, ಸೌಜನ್ಯಶೀಲರ ಲಕ್ಷಣಗಳಾವವು? ಉತ್ತರ: ಸಹಾನುಭೂತಿ, ಸಹೃದಯತೆ, ಸಮಾಧಾನ ಸೌಜನ್ಯಶೀಲರ ಲಕ್ಷಣ. ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತದೆ. ಮೊದಲು ಇಷ್ಟಾದರೆ ಸಾಕು, ಆಮೇಲೆ ಉಳಿದುದೆಲ್ಲ. ಸತ್ಯವನ್ನು ಹೇಳು, ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಎನ್ನುವುದರಲ್ಲಿ ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂಬ ಮಾತಿನಲ್ಲಿ ಸೌಜನ್ಯದ ಸ್ವರೂಪ ವ್ಯಕ್ತವಾಗುತ್ತದೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಸಹಕಾರ ಬಾಳಿನ ಸೂತ್ರವೆಂಬುದನ್ನು ಸೌಜನ್ಯ ಲೇಖನದಲ್ಲಿ ಹೇಗೆ ವಿವರಿಸಲಾಗಿದೆ? ಉತ್ತರ: ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ. ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು, ಚಿಕ್ಕ ಕೋರಿಕೆಯೊಂದಿಗೆ ಹೋಗಬಹುದು, ಸ್ವಾರ್ಥಕ್ಕಾಗಿ ಹೋಗಬಹುದು, ಕರ್ತವ್ಯ ನಿರ್ವಹಣೆಗಾಗಿ ಹೋಗಬಹುದು. ಅಂಗಡಿಗೆ ಗ್ರಾಹಕರು ಹೋಗುತ್ತಾರೆ, ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ, ಕಕ್ಷಿದಾರರು ವಕೀಲರಲ್ಲಿ ಹೋಗುತ್ತಾರೆ, ಜನರು ಅಧಿಕಾರಿಗಳ ಬಳಿ ಹೋಗುತ್ತಾರೆ. ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ತಿರ ಹೋಗಬೇಕು, ದೂರು ಕೊಡಲು ಪೊಲೀಸರ ಬಳಿ ಹೋಗಬೇಕು, ಬಟ್ಟೆ ಹೊಲಿಸಿಕೊಳ್ಳಲು ದರ್ಜಿಯ ಹತ್ತಿರ ಹೋಗಬೇಕು. ಹೀಗೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗದೆ ಜೀವನ ಸಾಗುವುದಿಲ್ಲ. ಸಹಕಾರ ಬಾಳಿನ ಸೂತ್ರ, ಅವಲಂಬನೆ ದಿನದ ಬದುಕಿನ ವಿಧಿ. ಕಾರಣ ಯಾವುದೇ ಇರಲಿ, ಒಬ್ಬರು ಇನ್ನೊಬ್ಬರ ಬಳಿ ಬಂದಾಗ ಪರಸ್ಪರ ಅವರು ಹೇಗೆ ವರ್ತಿಸುತ್ತಾರೆ ಎನ್ನುವುದು ಸೌಜನ್ಯಕ್ಕೆ ಸಂಬಂಧಿಸಿದ್ದು. ಸೌಜನ್ಯ ಇಬ್ಬರ ನಡುವಿನ ಸಂಬಂಧವನ್ನು ಆಧರಿಸಿದ್ದು. ನೆಕ್ಸ್ಟ್ ಸಂದರ್ಭದೊಡನೆ ವಿವರಿಸಿ. ಫಸ್ಟ್ ಒನ್, ವ್ಯಕ್ತಿಯ ನಡತೆ ನಡವಳಿಕೆಗಳು ಚಿತ್ರ ವಿಚಿತ್ರ. ಈ ವಾಕ್ಯವನ್ನು ಡಾಕ್ಟರ್ ಹಾಮಾನಾಯಕ್ ಅವರು ಬರೆದಿರುವ ಸೌಜನ್ಯ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಇಂದಿನದು ಬಹುಮುಖ ಜೀವನ, ಸಮಸ್ಯೆಗಳು ಸಂಕೀರ್ಣ, ವ್ಯಕ್ತಿಯ ನಡತೆ ನಡವಳಿಕೆಗಳು ಚಿತ್ರ ವಿಚಿತ್ರ. ಇಂಥ ಸಂದರ್ಭದಲ್ಲಿ ಸೌಜನ್ಯ ತೋರಲು ಸಹ ನಮಗೆ ಸಮಯವಿಲ್ಲವೆಂದು ಅನೇಕರು ನಟಿಸುತ್ತಾರೆ ಎಂದು ಸೌಜನ್ಯದ ಕುರಿತಾಗಿ ವ್ಯಕ್ತಿಯ ನಡವಳಿಕೆಯನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ.
ಸೆಕೆಂಡ್ ಒನ್, ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು. ಈ ವಾಕ್ಯವನ್ನು ಡಾಕ್ಟರ್ ಹಾಮಾನಾಯಕ್ ಅವರು ಬರೆದಿರುವ ಸೌಜನ್ಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಸಹಾನುಭೂತಿ, ಸಹೃದಯತೆ, ಸಮಾಧಾನ, ಸೌಜನ್ಯಶೀಲರ ಲಕ್ಷಣ. ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತವೆ. ಮೊದಲು ಇಷ್ಟಾದರೆ ಸಾಕು, ಆಮೇಲೆ ಉಳಿದುದೆಲ್ಲ. ಸತ್ಯವನ್ನು ಹೇಳು, ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಎಂದು ಸೌಜನ್ಯದ ಕುರಿತಾಗಿ ಹಿರಿಯರು ಹೇಳಿದ ಮಾತುಗಳನ್ನು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ನೆಕ್ಸ್ಟ್ ಒನ್, ಸೌಜನ್ಯದಿಂದ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ. ಈ ವಾಕ್ಯವನ್ನು ಡಾಕ್ಟರ್ ಹಾಮಾನಾಯಕ್ ಅವರು ಬರೆದಿರುವ ಸೌಜನ್ಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಸಹಾನುಭೂತಿ, ಸಹೃದಯತೆ, ಸಮಾಧಾನ, ಸೌಜನ್ಯಶೀಲರ ಲಕ್ಷಣ. ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತದೆ. ಸತ್ಯವನ್ನು ಹೇಳು, ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂಬ ಮಾತಿನಲ್ಲಿ ಸೌಜನ್ಯದ ಸ್ವರೂಪ ವ್ಯಕ್ತವಾಗುತ್ತದೆ. ಸೌಜನ್ಯದಿಂದ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ. ಹಾಗಿರುವಾಗ ನಾವೇಕೆ ಸೌಜನ್ಯಶೀಲರಾಗಿರಬಾರದು ಎಂದು ಸೌಜನ್ಯದ ಪ್ರಯೋಜನವನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ನೆಕ್ಸ್ಟ್ ಮೇನ್ ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಫಸ್ಟ್ ಒನ್, ಅವಲಂಬನೆ. ಅವಲಂಬನೆ ಪ್ರಕೃತಿಯ ಸಹಜ ನಿಯಮ. ನೆಕ್ಸ್ಟ್ ಒನ್, ಮುಖ ಗಂಟು ಹಾಕು. ಮುಖ ಗಂಟು ಹಾಕುವುದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನೆಕ್ಸ್ಟ್ ಒನ್, ಸಹಾನುಭೂತಿ. ಸಹಾನುಭೂತಿ ಮಾನವೀಯ ಗುಣಗಳಲ್ಲಿ ಒಂದು. ನೆಕ್ಸ್ಟ್ ಒನ್, ಸೌಜನ್ಯಶೀಲ. ಸೌಜನ್ಯಶೀಲ ವ್ಯಕ್ತಿ ಉನ್ನತ ಸ್ಥಾನದಲ್ಲಿರುತ್ತಾನೆ. ನೆಕ್ಸ್ಟ್ ಕ್ವಶನ್, ಈ ಪಾಠದಲ್ಲಿ ಬಂದಿರುವ ಅನ್ಯ ದೇಶ ಪದಗಳನ್ನು ಪಟ್ಟಿ ಮಾಡಿ. ಉದಾಹರಣೆ: ಟಿಕೇಟು, ಕಂಡಕ್ಟರ್, ದರ್ಜಿ ಇತ್ಯಾದಿ. ಉತ್ತರ: ಪೊಲೀಸ್, ಕಾಫಿ, ಖರ್ಚು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಎಲ್ಲ ಮೇನ್ಸ್ ಕಂಪ್ಲೀಟ್ ಆಯಿತು. ಕೇವಲ ಕ್ವಶನ್ ಆನ್ಸರ್ ಮೇಲೆ ಅಷ್ಟೇ ಫೋಕಸ್ ಮಾಡಬೇಡಿ. ಲೆಸನ್ ಕೂಡ ಓದಬೇಕು. ಲೆಸನ್ ಕೂಡ ಸರಿಯಾಗಿ ಕೇಳಿ. ಮೊದಲು ನಿಮಗೆ ಪಾಠ ಅರ್ಥ ಆದರೆ ಮಾತ್ರ ಕ್ವಶನ್ ಆನ್ಸರ್ಸ್ ಅರ್ಥ ಆಗುತ್ತೆ. ಹಾಗಾಗಿ ಪಾಠವನ್ನು ಒಂದು ಸಾರಿ ಬಿಟ್ಟು 2 ಸಾರಿ ಕೇಳಿ. ಹಾಗೆ ನೋಟ್ಸ್ ಕೂಡ ಮಾಡಿ. ನೋಟ್ಸ್ ಬರೆಯೋದ್ರಿಂದ ನಿಮಗೆ ರೈಟಿಂಗ್ ಪ್ರಾಕ್ಟೀಸ್ ಆಗುತ್ತೆ. ಹಾಗೆ ಓದೋದ್ರಿಂದ ಆಗೋದಿಲ್ಲ. ಅದಕ್ಕೋಸ್ಕರ ನೋಟ್ಸ್ ಬರೀರಿ. ರೈಟಿಂಗ್ ಪ್ರಾಕ್ಟೀಸಲ್ಲಿ ಇಟ್ಕೊಂಡಿರಿ. ನಿಮಗೆ ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಯಾವುದೇ ಮಿಸ್ಟೇಕ್ಸ್ಗಳು ಕೂಡ ಆಗೋದಿಲ್ಲ.